ಸರ್ ನಮಸ್ಕಾರ. ನಮಸ್ತೆ ಸರ್ ನೀವು ಇಲ್ಲಿ ಮೇಕೆ ಫಾರ್ಮ್ ಮಾಡ್ಕೊಂಡಿದ್ದೀರಾ? ಹೌದು. ಫಾರ್ಮ್ ಬಗ್ಗೆ ಸ್ವಲ್ಪ ನಮಗೆ ಕೃಷಿ ಸಂಪತ್ತು ಚಾನಲ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ ನಾವು ಕೋರಿಕೊಡ್ತೀವಿ. ಆಯ್ತು ಸರ್, ನಮ್ದು ಹೆಸರುಘಟ್ಟದಲ್ಲಿ ನಾವು ಫಾರಮ್ ಮಾಡಿದ್ದೀವಿ. ಶೆಡ್ಡು ಇದು 8 ಅಡಿ 8 ಅಡಿ ಇದೆ, 15 ಅಡಿ ಅಗಲ, 20 ಅಡಿ ಉದ್ದ ಇದೆ. ಇದು ಶೆಡ್ಡು, ಇದು ಮೇಕೆ ಬೀಳೋ ಥರ ಮಾಡಿದ್ದೀವಿ. ಕಾರಣ ಸರ್ ಯಾಕೆ ಶೆಡ್ ಯಾಕೆ ಮಾಡಿದ್ರಿ ಸರ್? ಶೆಡ್ಡೇ ಎಂತ ಮಾಡಿದ್ರಿ? ಶೆಡ್ಡು ನಮಗೆ ಮಾಡಬೇಕು ಅಂತಲೇ ಮಾಡ್ದ, ಮೇಕೆ ಸಾಕೋಕ್ಕೆ ಮಾಡಿದ್ದೀವಿ. ಮೇಕೆ ಸಾಕೋದಕ್ಕೆ ಸರ್ ಕೆಲವರು ನೆಲದ ಮೇಲೆ ಸಾಕ್ತಾರಲ್ಲ, ಈಗ ನೀವು ಶೆಡ್ಡೇ ಮಾಡ್ಕೋಬೇಕಂತೇನಿತ್ತು? ಶೆಡ್ಡು ನೆಲದ ಮೇಲೆ ಸಾಕೋದ್ರೆ ಕೆಲಸ ವರ್ಕ್ ಜಾಸ್ತಿ ಆಗುತ್ತೆ, ಲೇಬರ್ಸ್ ಬೇಕಾಗುತ್ತೆ. ಅದರಿಂದ ನಾವು ಈ ಥರ ಶೆಡ್ ಮಾಡಿದ್ದೀವಿ. ಆ ಥರ ಶೆಡ್ ಮಾಡಿದ್ದೀರಾ ಸರ್? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಅಂದಾಜು? ನಾವು ಇವಾಗ 8 ತಿಂಗಳಿಂದ ಮಾಡಿದ್ದೀವಿ. 8 ತಿಂಗಳಿಂದ ಮಾಡ್ತಿದ್ದೀರಾ? ಮಾಡಬೇಕು, ನಾವು ಕೃಷಿ ಒಳಗೆ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ ಸರ್. ಹಾಂ ಸರ್, ಯಾವ ತಳಿ ಸರ್ ನೀವು ಸಾಕ್ತಿರೋದು? ಇದು ನಾಟಿ ಸರ್, ಫುಲ್ ನಾಟಿ. ಎಲ್ಲಿಂದ ಬಂದಿದೆ ಸರ್ ಇದು? ಇದು ಅಕ್ಕಿರಾಂಪುರದಿಂದ ತಂದ ಮರಿಗಳು. ಅಕ್ಕಿರಾಂಪುರ ಸಂತೆ. ಓ, ಸಂತೆಯಿಂದ ಅಲ್ಲಿಂದ ತಂದಿದ್ದೀವಿ. ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಸರ್? ಅಲ್ಲಿ ಮರಿಗಳು ಲೆಕ್ಕ, ಮರಿಗೆ ಒಂದು 6,000 ರೂಪಾಯಿ ಬಿದ್ದಿದೆ ಒಂದೊಂದು ಮರಿಗಳಿಗೆ. ಇವಾಗ ನಾವು ತಗೊಂಡು ಆಗಲೇ 8 ತಿಂಗಳಾಗಿದೆ. ಓ, 8 ತಿಂಗಳಾಗಿದೆ. 8 ತಿಂಗಳಾಗಿದೆ ಸರ್. ಸುಮಾರು ಎಷ್ಟು ತಗೊಂಡು ಶುರು ಮಾಡಿದೆ ಸರ್? ಸ್ಟಾರ್ಟಿಂಗು ಒಂದು 5 ತಗೊಂಬಂದಿದ್ದ, ಮತ್ತೆ ಹಂಗೆ ಕಂಟಿನ್ಯೂ ಮಾಡೋದು. ಹಂಗೆ ಕಂಟಿನ್ಯೂ ಮಾಡ್ತಿದ್ದೀರಾ ಸರ್? ಹೊರಗಡೆ ಎಲ್ಲೂ ಬಿಡಲ್ವಾ ಇದು ಮೇಯೋದಕ್ಕೆ? ಅಥವಾ ಮೇಯೋದಕ್ಕೆ ಅದು ಜಾಗ ನಾವು ಬಿಡಕ್ಕಾಗ್ತಾ ಇಲ್ಲ ಸರ್. ಇವಾಗ ಲೇಬರ್ ಬೇಕಾಗ್ತದೆ ಹೊಡ್ಕೊಂಡು ಹೋಗೋದಕ್ಕೆ. ನಾವು ಈ ತೋಟ ಇದೆ, ವಿಳ್ಯದೆಲೆ ಎಂಬು ಮತ್ತೆ ಅಡಿಕೆ ಇದೆ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲಿ ಬೀಳೋ ಸೊಪ್ಪುಗಳು ಮತ್ತೆ ಉದ್ದ ಆಗ್ತಾ ಇದೀವಿ. ಓಕೆ, ಈಗ ಮೇವು ಹೆಂಗ್ ಸರ್? ಯಾವ್ದು ರೀತಿ ಬೇರೆ ಏನಾದ್ರು? ಮೇವು ಈ ಸೊಪ್ಪು ಇದು ಉದ್ ತಗೊಂಬಂದು ಕಟ್ ಮಾಡಿ ಪೀಸ್ ಮಾಡಿ ಒಂದು 5 ಅಡಿಗೆ ಇಂಚ್ಗೆ ಕಟ್ ಮಾಡಿ ಕೈಯಲ್ಲಿ ಹಾಕ್ತಾ ಇದೀವಿ ಸರ್. ನೇಪಿಯರ್ ಆ ಥರ ಏನು ಕೊಡ್ತಿಲ್ಲ ಸರ್? ಅದೇ ಮೇಪಿಯಾದ್ರೆ ಕೊಡ್ತಾರೆ ಸರ್. ನೇಪಿಯರ್ ಕೊಡ್ತಾ ಇದ್ದೀರಾ ಸರ್? ಹಾಗೆ ನೀವು ಕಟ್ ಮಾಡಿ ಮಿಷಿನ್ ಕಟ್ ಮಾಡ್ತೀರಾ? ಮಿಷಿನ್ ಆಗಿಲ್ಲ, ಕೈಯಲ್ಲೇ ಇದರಲ್ಲಿ ಕಟ್ ಮಾಡ್ತೀವಿ. ಕೈಯೆಲ್ಲ ಕಟ್ ಮಾಡಿ ಹಾಕ್ತಿದ್ದೀರಾ? ಎಷ್ಟು ತಿಂಗಳು ಬಸ್ ಅಂದಾಜು ಮೇಕೆ ಒಳಗೆ? ಇವಾಗ 8 ತಿಂಗಳಾಗಿದೆ ಸರ್. 8 ತಿಂಗಳಾಗಿದೆ. ಹೌದು ಸರ್. ಸರ್ ಎಲ್ಲ ಬಿಸ್ನೆಸ್ ಪರ್ಪಸ್ ಆಗಿ ಮಾಡ್ಕೊಂಡಿರ್ತಾರೆ ಸರ್? ಹೌದು ಸರ್. ಬಿಸ್ನೆಸ್ ಪರ್ಪಸ್ ಆಗಿ. ಸರ್ ಇಲ್ಲಿ ನೀವು 4 ಭಾಗ ಮಾಡಿದ್ದೀರಾ? ಹೌದು ಸರ್. ಸೊ ಕಾರಣ ಸರ್ ಏನಂತ ತಿಳ್ಕೊಂಡು? ನಾವು ಗಂಡು ಸಪರೇಟ್ ಆಗಿ ಇದು ಮಾಡಿದೀವಿ. ಅವು ಗಂಡ ಸರ್? ಗಂಡುಗಳು ಅವು ಕಟಾವ್ಗೆ ಬರೋಂಥದ್ದು. 6 ತಿಂಗಳಿಗೆ ಇನ್ನೊಂದು 6 ತಿಂಗಳ ಕಟಾವ್ಗೆ ಕೊಡ್ತೀವಿ. ಮತ್ತೆ ಇವು ಸಪರೇಟು, ಮತ್ತೆ ಮರಿಗಳು ಎಲ್ಲ ಸಪರೇಟ್ ಆಗಿದೆ. ಮರಿಗಳು ಸಪೋರ್ಟ್ ಸಪರೇಟ್. ಯಾಕೆ ಸರ್? ಕಾರಣ ಏನು ಸರ್? ಕಾರಣ ಅಂದ್ರೆ ಅದ್ರ ಜೊತೆಲಿ ಬಿಟ್ಟರೆ ಅವು ಗುದ್ದಾಡ್ತವೆ, ಒಟ್ಟಿಗೆ ಏಟು ಬೀಳುತ್ತೆ ಹೆಣ್ಣು ಮರಿಗಳಿಗೆ, ಹೆಣ್ಣುಕ್ಕೆ. ಅದರಿಂದ ಮರಿಗಳೆಲ್ಲ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸಪರೇಟ್ ಆಗಿ ಹಾಕಿದ್ದೀವಿ ಸರ್. ಓಕೆ, ಅಲ್ಲ ಇಲ್ಲಿ ಗಬ್ಬಾಗಿರೋ ಮರಿಗಳು ಇದಾವ? ಹೌದು ಸರ್, ಇದಾವೆ. ಅದರಿಂದ ಅವು ಕೇಟ್ ಬಿಡುತ್ತೆ ಅಂತೇಳಿ ನೀವು ಸಪರೇಟ್ ಬಾಕ್ಸ್ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಸರ್ ಇಲ್ಲಿ ಕೋಳಿ ಸಾಕಾಣಿಕೆ ಏನಾರ ಮಾಡ್ತಿದ್ದೀರಾ ಸರ್? ಇಲ್ಲ ಸರ್, ಕೋಳಿ ಏನು ಸಾಕು ಏನಿಲ್ಲ. ಬಟ್ ಬಾಕ್ಸ್ ಎಂತ ಸರ್ ಇದು? ಬಾಕ್ಸ್ ಅದು ಮರಿಗಳು ರಾತ್ರಿ ಹೊತ್ತು ಆಚೆ ಹೋಗ್ಬಿಡ್ತಾವಲ್ಲ ಅಂದ್ಬಿಟ್ಟು ಬಾಕ್ಸ್ ಹಾಕಿ ಒಂದು ಸ್ವಲ್ಪ ಇದಾಗ್ತೀವಿ. ಆಚೆ ಹೋಗ್ತಾವ? ಆಚೆ ಹೋಗ್ಬಿಟ್ಟು. ಬಟ್ ನೀವು ಲಾಕ್ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ? ಹಾಕಿದೆ, ಅದನ್ನು ಯಾಕೆ ಬೇಕು, ಒಂದು ಸ್ವಲ್ಪ ಬೆಚ್ಚಗೆ ಇರಲಿ ಅಂದ್ಬಿಟ್ಟು ನಾವು ಸೇಫ್ಟಿ ಪರ್ಪಸ್ ಅಂತ ಹೇಳ್ತೀರಾ? ಇಲ್ಲಿ ನೋಡ್ಕೊಳಕ್ಕೆ ಯಾರು ಇದ್ದಾರಾ ಸರ್ ಅಥವಾ ಹೆಂಗೆ? ನಾವು ನೈಟ್ ಅವಾಗ ಬಂದು ಹೋಗ್ತಾ ಇದೀವಿ ಸರ್. ಓ, ಮನೆ ಇಲ್ಲೇ ಇರೋದ್ರಿಂದ ಬಂದು ಹೋಗ್ತಾ ಇರ್ತೀರಾ? CC ಕ್ಯಾಮ್ರಾ ಎಲ್ಲ ಇದ್ದೀವಿ. ನಾವು ಊರಲ್ಲಿ ಇದೆ ಹೆಸರುಘಟ್ಟದಲ್ಲಿ, ಅಲ್ಲಿಂದ ಬಂದು ಹೋಗ್ತಾ ಇದೀವಿ. ಈ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಇದು 3/4 ಎಕರೆ ಇದೆ ಸರ್. 3/4 ಎಕರೆ. ಇದು ಎಷ್ಟು ಅಡಿ ಮಾಡ್ಕೊಂಡಿದ್ದೀರಾ ಸರ್ ಅಂದಾಜು? ಇದು 16 ಅಡಿ ಅಗಲ, 20 ಅಡಿ ಉದ್ದ ಇದೆ ಸರ್. 16 ಅಡಿ ಅಗಲ, 20 ಅಡಿ ಉದ್ದ. ಗೊತ್ತಿರ್ಲಿಲ್ಲ, ಅವಾಗ ಜಾಸ್ತಿ ಅಗಲ ಮಾಡ್ಬಿಟ್ಟಿದೀವಿ. ಬಟ್ ಇವಾಗ ಒಂದ್ ಸ್ವಲ್ಪ ಕಡಿಮೆ ಇದ್ದು ಒಳ್ಳೇದು. ಇದು ಇಷ್ಟೊಂದು ಅಗಲ ಬೇಕಾಗಿಲ್ಲ. ಏನ್ ಸರ್ ಕಾರಣ? ಕೆಲವರು ದೊಡ್ಡದ ಬೇಕು ಅಂತಾರೆ, ಆಗ ವಿಶಾಲವಾಗಿರ್ಬೇಕು ಅಂತಾರಲ್ಲ, ನೀವು ಚಿಕ್ಕದು ಅಂತಿರಲ್ಲ ಯಾಕೆ? ಜಾಸ್ತಿ ಅಗಲ ಆಗೋದಿತ್ತು ಸರ್, ಸ್ವಲ್ಪ ಕಡಿಮೆ ಇದ್ದಷ್ಟು ಒಳ್ಳೇದೇ. ಕಾರಣ ಸರ್? ಕಾರಣ ಅಂದ್ರೆ ಸುಮ್ಮನೆ ಓಡಾಡ್ತವೆ, ಗುದ್ದಾಡ್ತಾವೆ. ಫ್ರೀ ಆಗಿದ್ರೆ ಒಂದ್ ಸ್ವಲ್ಪ ಇಕ್ಕಟ್ಟಾಗಿದ್ರೆ ಗುದ್ದಾಡಕ್ ಹೋಗೋದಿಲ್ಲ, ಅವು ಫ್ರೀ ಆಗಿರ್ತವೆ. ಅದು ಸ್ವಲ್ಪ ಜಾಗ ಚಿಕ್ಕದಿದ್ದಷ್ಟು ಅವಕ್ಕೆ ಗುದ್ದಾಟ ಕಮ್ಮಿ ಆಗುತ್ತೆ ಅಂತ ನೀವು ಹೇಳ್ತೀರಾ? ಸರ್ ಇದು ನೋಡ್ಕೊಳಕ್ ಲೇಬರ್ಸ್ ಏನೋ ಇದ್ದಾರಾ? ಲೇಬರ್ ಏನಿಲ್ಲ ಸರ್, ನಾವೇ ತೋಟದ ಕೆಲಸ ಎಲ್ಲ ಮಾಡ್ಕೊಂಡು ನಾವೇ ಲೇಬರ್, ನಾವೇ ಮೇವೆಲ್ಲ ಆಗ್ತಾ ಇದ್ದೀವಿ ಸರ್. ನಿಮ್ಗೆ ಇಲ್ಲಿ ಈಗ ನೀವು ಶೆಡ್ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೇನೋ ಸಬ್ಸಿಡಿ ಏನೋ ಸಿಕ್ಕಿದೆಯಾ ಸರ್ ನಿಮ್ಗೆ? ಇಲ್ಲ ಸರ್, ನಾವೇನು ಸಬ್ಸಿಡಿ ಏನು ಅಪ್ಲೈ ಮಾಡಲಿಲ್ಲ ನೀವು? ಅಪ್ಲೈ ಮಾಡಿಲ್ಲ ಸರ್, ನಾವೇ ಸ್ವಂತ ಬಂಡವಾಳ ಹಾಕಿ ಮಾಡಿದ್ವಿ ಸರ್. ಈಗ ನೀವು ಎಷ್ಟು ಟೈಮ್ ಮೇವು ಕೊಡ್ತೀರಾ ಸರ್ ಅಂದಾಜು? ಈಗ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬೆಳಗ್ಗೆ 9:30 10 ಗಂಟೆ ಅಷ್ಟೊತ್ತಿಗೆ ಜೋಳ ಹಾಕ್ತಿವಿ. ಜೋಳ ಹಾಕಿದ್ಮೇಲೆ ಸಾಯಂಕಾಲ 3 ಗಂಟೆ 4 ಗಂಟೆ ಬೂಸುದ್ದು ನೀರು ಕೊಡ್ತೀವಿ ಸರ್. ಬೂಸು ನೀರು ಕೊಡ್ತೀರಾ? ಹೌದು. ಆಮೇಲೆ ಮತ್ತೆ ಮಧ್ಯದಲ್ಲಿ ಹುಲ್ಲು, ಸಾಯಂಕಾಲ ತಗ ಹುಲ್ಲು ಸೊಪ್ಪು. ಹುಲ್ಲು ಸೊಪ್ಪು? ಹೌದು ಸರ್. ಸೊಪ್ಪು ಅಂದ್ರೆ ಇದು ಬೂದ್ರು ಸೊಪ್ಪು, ಮತ್ತೆ ಅಕ್ಷೆ ಸೊಪ್ಪು, ಮತ್ತೆ ರೇಷ್ಮೆ ಸೊಪ್ಪು ಹಾಕ್ತೀವಿ ಸರ್. ರೇಷ್ಮೆ ಸೊಪ್ಪು ಹಾಕ್ತೀರಾ? ಹೌದು ಸರ್. ಸರ್ ಈಗ ಇವಕ್ಕೆ ಹುಷಾರಿಲ್ಲ ಅಂದ್ರೆ ಈ ಥರ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಸರ್? ಈಗ ಏನಾದ್ರು ಡಾಕ್ಟರ್ ಕರೆಸ್ತೀರೋ ಅಥವಾ ನೀವೇನಾದ್ರು? ಇಲ್ಲ ಸರ್, ಡಾಕ್ಟರ್ ಕರೆಸ್ತೀವಿ. ಡಾಕ್ಟರ್ ಅವರೇ ಬರ್ತಾರಾ? ಅವರೇ ಬರ್ತಾರೆ ಸರ್, ನಾವು ಫೋನ್ ಹಾಕಿದ್ರೆ ಅವ್ರು ಬಂದು ಮಾಡೋದು. ಅವರೇ ಬರ್ತಾರೆ. ಆ ಥರ ನಿಮ್ಮಲ್ಲಿ ಯಾವುದು ಆ ಥರ ಏನೋ ಕಂಡು ಬಂದಿದೆ ಸರ್? ಏನಾದ್ರು ಹುಷಾರಿಲ್ದಾಗ ಬಂದಾಗ ನಾವೆಲ್ಲ ಕರೆಸ್ತೀವಿ ಸರ್. ಕರೆಸ್ತೀರಾ? ಡಾಕ್ಟರ್ನ ಇಂಜೆಕ್ಷನ್ ಮಾಡಿಸ್ತೀವಿ ಸರ್. ಅಲ್ಲ ಸರ್, ಇವಾಗ 2 ನರಿಗೆ ಮತ್ತೆ ಮೇಕೆ ಶೆಡ್ಡಿಂದ ಮಾಡಿದ್ದೀನಿ. ಮತ್ತೆ ಇವಾಗ ಇದರಲ್ಲಿ 3/4 ಎಕರೆ ಜಮೀನು ಇದೆ. 3/4 ಎಕರೆ ಜಮೀನಲ್ಲಿ ವಿಳ್ಯದೆಲೆ ಮತ್ತು ಅಡಿಕೆ ಇದೆ ಸರ್. ವಿಳ್ಯದೆಲೆ ಅಡಿಕೆ ಇದೆ ಸರ್? ಹೌದು ಸರ್, 2 ಇದೆ. ತೆಂಗು ಇದೆ, ಸೈಡಲ್ಲೆಲ್ಲ ತೆಂಗು ಇದೆ.
ಒಂದು 20 ಗಿಡ ತೆಂಗು ಇದೆ, ಹ್ಮ್. ಒಂದು 450 ಗಿಡ ಅಡಿಕೆ ಇದೆ ಸರ್. ಸರ್ 450 ಗಿಡ ಹತ್ರ ಅಡಿಕೆ ಇದೆ ಇದೆ ಸರ್, ಇದೆ ಸರ್. ಹಂಗಾರೆ ವಿಳ್ಯದಲ್ಲೇ ಎಷ್ಟೇ ಬಸ್ ಬೆಳೆದಲ್ಲೇ ಒಂದು 300 ಗುಂಡಿ ಮೇಲೆ ಇದೆ ಸರ್. ಗುಂಡಿ ಒಂದು ಲೆಕ್ಕ 300 ಗುಂಡಿ ಮೇಲೆ ಇದೆ ಸರ್. ಇದನ್ನೆಲ್ಲ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡ್ತಿದ್ದೀರಾ ಅಥವಾ ಕೆಲವು ಲೇಬರ್ಸ್ ಇಟ್ಟಿದ್ದೀರಾ ಸರ್? ಲೇಬರ್ ಇಟ್ಕೊಳ್ತೀವಿ, ಅದು ಅವಶ್ಯಕತೆ ಇದ್ದ ಮಾತ್ರ ಲೇಬರ್ ಇಟ್ಕೊಂತೀವಿ, ಇಲ್ಲ ಸ್ವಂತ ನಾವೇ ಮಾಡ್ತೀವಿ ಸರ್. ಸರ್ ಈ ವಿಳ್ಯದಲ್ಲಿ ಯಾವ ಜಾತಿ ಇರ್ಬೋದು ಸರ್? ಇದೆಲ್ಲ ಇದು ನಾಟಿ ಸರ್, ಫುಲ್ ನಾಟಿ. ಫುಲ್ ನಾಟಿ. ಅಲ್ಲಿ ನಿಮ್ಮ ಹತ್ರ ಇರೋದೆಲ್ಲ ಫುಲ್ ನಾಟಿ ವಿಳ್ಯದ ನಾಟಿದೆ ಸರ್, ಬೇರೆ ಏನಿಲ್ಲ. ಎಷ್ಟು ತಿಂಗಳು ವರ್ಷಕ್ಕೆ ಎಷ್ಟು ಕೊಯ್ಲು ಮಾಡ್ತೀರಾ ಸರ್? ಕೊಯ್ಲು ವರ್ಷದಲ್ಲಿ ಒಂದು 5 ಸಲ ಮಾಡ್ತೀವಿ ಸರ್. 5 ಸಲ ಮಾಡ್ತೀರಾ? 2 ತಿಂಗಳು 2 ತಿಂಗಳು 1 ತಿಂಗಳು, ಅದು ಸೀಸನ್. ಬೇಸಿಗೆ ಕಾಲದಲ್ಲಿ ಮರ ಚಿಗುರೋ ಟೈಮಲ್ಲಿ ಎಲೆ ಬೇಗ ಬರುತ್ತೆ, ಚಳಿಗಾಲದಲ್ಲಿ 2 ತಿಂಗಳು 2 ತಿಂಗಳು ಆಗುತ್ತೆ ಒಂದ್ಸಲಿ ಕುಯ್ಲು ಮಾಡೋದಕ್ಕೆ. ಚಳಿಗಾಲದಲ್ಲಿ 2 ತಿಂಗಳು ಆಗುತ್ತಾ? ಅವಾಗ ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ವಿಳ್ಯದೆಲೆ. ಕೊಯ್ಲು ಅಂದ್ರೆ ಸರ್ ಏನು ಈ ಮರ ಹತ್ತಿ ಮಾಡ್ತಾರಾ? ಸರ್ ಏಣಿದೆ, ಏಣಿ ಮೇಲೆ ಹತ್ತಿ ಕುಯ್ಲು ಮಾಡ್ತೀವಿ. ಹಂಗ್ ಮಾಡ್ಕೊಂತೀರಾ? ಹೌದು ಸರ್. ಈಗ ಮಾರ್ಕೆಟಿಂಗ್ ಎಲ್ಲ ಸರ್ ಅವರೇ ಬಂದು ತಗೊಂಡು ಹೋಗ್ತಾರಾ ಅಥವಾ ನೀವು ಹೋಗಿನ ಮಾರ್ಕೆಟಿಂಗ್ ಮಾಡ್ತೀರಾ? ಸರ್ ಅವರೇ ಬಂದು ತಗೊಂಡು ಹೋಗ್ತಾರೆ. ಇವಾಗ ರೈಟ್ ಏನಿದೆ ಆ ರೈಟಿಗೆ ತಗೊಂಡು ಹೋಗ್ತಾರೆ. ಮಧ್ಯಸ್ಥಿಕರು ಇರ್ತಾರೆ. ಹೌದು ಸರ್. ಓಹೋ. ಅವ್ರು ತಗೊಂಡೋಗಿ ಸಿಟಿ ಕಡೆ ಅಲ್ಲಿ ಇಲ್ಲಿ ಮಾರ್ಕೊಂತಾರೆ. ಅಂದ್ರೆ ಜಸ್ಟ್ ಅವ್ರು ಬಂದು ಅವ್ರು ಏನಿದೆ ಅಲ್ಲಿ ಇಲ್ಲೇ ಲೆಕ್ಕ ಹಾಕೊಂಡು ಅದೇನು ಲೆಕ್ಕ ಪ್ರಕಾರ ಮಾಡ್ತಾರೆ. ಹೌದು ಸರ್. ಇಲ್ಲಿ ನಾವು ಎಲೆ ಎಲ್ಲ ಕುಯ್ದು ಎಲೆ ಹಿಡಿದು ಪಿಂಡಿ ಲೆಕ್ಕದಾಗ 100 ಕಟ್ ಎಲೆ ಲೆಕ್ಕದಾಗ ನಾವು ಕೊಡ್ತೀವಿ ಅವ್ರಿಗೆ. ಆ ರೈಟ್ ಫಿಕ್ಸ್ ಮಾಡಿ ಅದಂತೆ ತಗೊಂಡು ಹೋಗ್ತಾರೆ, ಅವ್ರು ಮಾರ್ಕೊಂತಾರೆ ಸರ್. ಓಕೆ ಸರ್. ಸರ್ ಈಗ ನೀವೆಂತಕ್ಕೆ ನೀವು ಪ್ರಯತ್ನ ಕೊಡಲಿಲ್ಲ? ಯಾಕಂದ್ರೆ ನೀವು ಹೋಗಿ ಮಾರ್ಕೆಟ್ಗೆ ಹಾಕ್ಬೋದಲ್ವಾ? ಈಗ ಮಧ್ಯಸ್ಥಿಕರ ಮಧ್ಯೆ ನಾನು ಕೇಳಿದೆ, ಕೆಲವರು ಅವರೇ ಅರ್ಧ, ಕೆಲವರು ಅಥವಾ ಹೇಳಿದ್ರು ನಮ್ಮ ಅಭಿಪ್ರಾಯ. ನೀವೆಂತಕ್ಕೆ ಸರ್ ಪ್ರಯತ್ನ ಪಡಲಿಲ್ಲ ಆಚೆ ಹೋಗಿ ಮಾರ್ಕೆಟ್ಗೆ ಹಾಕೋದಕ್ಕೆ? ಆಗೋದಿಲ್ಲ ಸರ್, ಆ ಥರ ಮಾಡೋದಕ್ಕೆ ಅಂದ್ರೆ ರಿಸ್ಕ್ ಜಾಸ್ತಿ ಅಂತೀರಾ? ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅವೆಲ್ಲ ಜಾಸ್ತಿ ಬೀಳ್ತವೆ ಅಂತ ಹೇಳ್ತೀರಾ? ಹೌದು ಸರ್. ಹಾಂ. ಸರ್ ಧನ್ಯವಾದಗಳು. ತುಂಬ ಸಂತೋಷ ಆಯಿತು ನಿಮ್ಮ ತೋಟ ನೋಡಿ ಹಾಗೂ ನಿಮ್ಮ ಆಡಿನ ಫಾರ್ಮ್ ಎಲ್ಲ ನೋಡಿ. ಸರ್ ಈಗ ನಿಮ್ಮ ಹೆಸರು ಹಾಗೂ ನಿಮ್ಮ ಮೊಬೈಲ್ ನಂಬರ್ನ ತಿಳಿಸಿದ್ರೆ ನಮ್ಮ ಕೃಷಿ ಸಂಪತ್ ಚಾನಲ್ಗೆ ನಿಮ್ಮ ವ್ಯೂವರ್ಸ್ ಯಾರು ನಮ್ಮ ವ್ಯೂವರ್ಸ್ ಇದ್ದಾರೆ ನೋಡ್ತಾರಲ್ಲ, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೇನೋ ಮೇಕೆ ಇದ್ರೆ ಏನಾದ್ರು ಬೇಕಿದ್ರೆ ಹೇಳ್ತಾರೆ. ಓಕೆ ಸರ್. ನನ್ನ ಹೆಸರು ಜ್ಞಾನಮೂರ್ತಿ ಅಂತ, ಹೆಸರುಘಟ್ಟ, ವಿನಾಯಕ್ ನಗರದಲ್ಲಿ ಇದ್ದೀವಿ. ಮೊಬೈಲ್ ನಂಬರ್ 9902014232. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.